ನಮಸ್ಕಾರ ಎಲ್ಲರಿಗೂ. ಆಲ್ರೆಡಿ ಎಲ್ಲರೂ ತಮ್ನೇಲಲ್ಲಿ ನೋಡಿರೋ ಹಾಗೆ ಮನೆಯಲ್ಲೇ ಕೂತ್ಕೊಂಡು ಮೀಶೋನಲ್ಲಿ ಅರ್ನ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಯೋ ಆಪ್ಷನ್ ಇದೆ. ಬಟ್ ಹೌಸ್ ವೈಫ್ಸ್ಗಳಿಗಾಗಲಿ ಅಥವಾ ಸ್ಟೂಡೆಂಟ್ಸ್ಗಳಿಗಾಗಲಿ ಹೊರಗಡೆ ಹೋಗಿ ದುಡಿಯೋ ಅಷ್ಟು ಫುಲ್ ಟೈಮಾಗಿ ಅದನ್ನ ತೊಗೊಳ್ಳೋ ಅಷ್ಟು ಟೈಮ್ ಸಿಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಅರ್ನ್ ಮಾಡಬೇಕಪ್ಪ ಅಂದರೆ ಮೀಶೋ ಇಸ್ ದ ಬೆಸ್ಟ್ ಆ್ಯಪ್ ನೌ ಡೇಸ್. ಬಿಕಾಸ್ ಅದು ನಿಮಗೆ ಅಫಿಲಿಯೇಟ್ ಮಾರ್ಕೆಟಲ್ಲೂ ದುಡ್ಡು ಕೊಡುತ್ತೆ. ಆ್ಯಸ್ ಇಟ್ ಈಸ್ ಸಪ್ಲೈಯರ್ ಆಗಿಯೂ ಕೂಡ ನೀವು ಅದರಲ್ಲಿ ಅರ್ನ್ ಮಾಡ್ಬೋದು. ಸಪ್ಲೈಯರ್ ಆಗಿ ಈಗ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕವರ್ ಮಾಡ್ತೀನಿ. ಬಿಕಾಸ್ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಪ್ಯಾಕಿಂಗ್ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಹೇಳ್ಕೊಡ್ತೀನಿ. ಯಾರಿಗಾದರೂ ಮೀಶೋನಲ್ಲಿ ಸಪ್ಲೈಯರ್ ಆಗಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಆಲ್ರೆಡಿ ಇದರಲ್ಲಿ ಸಪ್ಲೈಯರ್ ಆಗಿ ಜಾಯ್ನ್ ಆಗಿದ್ದೀನಿ. ಸೊ ನನಗೆ ಆಲ್ರೆಡಿ 2 ಆರ್ಡ್ರ್ ಬಂದಿತ್ತು ಶ್ರೀನಿವಾಸ ಕಲ್ಯಾಣ ಹಾರಮ್ಮು. ನೀವು ಯಾವುದೇ ಲೋಕಲ್ ಸ್ಟೋರ್ಗಳಿಗೋಗಿ, ಅಂದರೆ ಫಾರ್ ಎಕ್ಸಾಂಪಲ್ ಹೋಲ್ಸೇಲ್ ಜ್ಯುವೆಲ್ರಿ ಶಾಪ್ಗಳಿಗೆ ಇದ್ದರೆ ನಿಮ್ಮಲ್ಲಿ ವಿಸಿಟ್ ಮಾಡಿ ಅವ್ರ ಹತ್ರ ನೀವು ಕೇಳಿ, ನಾವು ಈ ರೀತಿ ಹೋಲ್ಸೇಲಾಗಿ ಸೇಲ್ ಮಾಡಬೇಕು ಅಂದಾಗ ನಿಮಗೆ ಆದಷ್ಟು ಕಡಿಮೆ ಅಮೌಂಟ್ಗೆ, ಅಂದರೆ ನಾರ್ಮಲ್ ಕಸ್ಟಮರ್ ರೇಟ್ಗಿಂತ ನಿಮಗೆ ಕಡಿಮೆ ಅಮೌಂಟ್ಗೆ ಅವ್ರು ಹಾಕ್ಕೊಡ್ತಾರೆ. ನಾನು ಅದೇ ರೀತಿ ಶ್ರೀನಿವಾಸ ಕಲ್ಯಾಣ ಹಾರಮ್ನ ತೊಗೊಂಬಂದಿದ್ದೆ. ನಂಗೆ ಆಲ್ರೆಡಿ 2 ಆರ್ಡ್ರ್ ಬಂದಿತ್ತು. ಪ್ರತಿ ಸಲ ನೀವು ಮೀಶೋಗೆ ಪ್ಯಾಕಿಂಗ್ ಮಾಡಬೇಕಾದ್ರೆ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಕಸ್ಟಮರ್ ರಿಟರ್ನ್ ಆದಾಗ ಅವರು ಡ್ಯಾಮೇಜಸ್ಸು ಅದು ಇದು ಅಂತ ಹೇಳಿ ಕಳಿಸಿದಾಗ ನೀವು ಈ ವಿಡಿಯೋನ ಅವ್ರಿಗೆ ತೋರಿಸಿದ್ರೆ, ಅಂದರೆ ಮೀಶೋ ಆ್ಯಪ್ನಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೆಲವೊಂದಿಷ್ಟು ರಿಟರ್ನ್ ಚಾರ್ಜಸ್ಗಳಾಗಲಿ ಅಥವಾ ನಿಮ್ಗಾಗಿರೋ ಡ್ಯಾಮೇಜ್ಗಳಿಗೆ ಸ್ವಲ್ಪ ರೀಫಂಡ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ಹೇಗೆ ಅಂದರೆ, ಇದು ಪ್ಯಾಕಿಂಗ್ ನೀವು ಮಾಡಬೇಕಾದ್ರೆ, ಜ್ಯುವೆಲ್ರೀಸ್ನ ಪ್ಯಾಕಿಂಗ್ ಮಾಡಬೇಕಾದ್ರೆ ಬಬಲ್ ರ್ಯಾಪು ಅಥವಾ ಈ ರೀತಿ ಸ್ಪಾಂಜ್ಗಳನ್ನ ಯೂಸ್ ಮಾಡಿ ಸೊ ಡ್ಯಾಮೇಜಸ್ನ ಅವಾಯ್ಡ್ ಮಾಡ್ಬೋದು. ಮೊದಲನೇದಾಗಿ ವಿಡಿಯೋದಲ್ಲಿ ಯಾವುದೇ ರೀತಿ ನೀವು ಡ್ಯಾಮೇಜ್ನ ಪ್ಯಾಕ್ ಮಾಡ್ತಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರತಿಯೊಂದೂ ಅಲ್ಲಿ ವಿಡಿಯೋದಲ್ಲಿ ತೋರಿಸಿ ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ, ಮತ್ತು ಕವರಿಂಗ್ ಹೇಗೆ ಮಾಡಿದ್ದೀರಾ ಅಂತ ತೋರಿಸಿ. ಅವ್ರದ್ದೇ ಮೀಶೋದೇ ಪ್ಯಾಕಿಂಗ್ ಕವರ್ಸ್ ಬರುತ್ತೆ, ಬಾರ್ ಕೋಡ್ ಹಾಕಿರೋವಂಥದ್ದು, ಅದನ್ನೇ ಪ್ಯಾಕಿಂಗಿಗೆ ಯೂಸ್ ಮಾಡಿ. ಯಾಕಂದರೆ ಇದರಲ್ಲಿ ನಿಮಗೆ ಈ ಒಂದು ಸಿಲ್ವರ್ ಸ್ಟಿಕ್ಕರಿಗೆ ತೆಗೆದೆ ನೋಡಿ, ಒಂದು ಸಲ ಅದನ್ನು ತೆಗೆದು ಈ ರೀತಿ ಅಂಟಿಸಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ರಿಮೂವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದೊಂದು ಸೇಫ್ಟಿ ಪ್ರಿಕಾಷನ್ಸ್ ಥರ ಆಗುತ್ತೆ ನಿಮಗೆ. ಇನ್ನೊಂದೇನೆಂದರೆ ಅದರದ್ದೇ ಆದಂಥ ಬಾರ್ ಕೋಡ್ ಇರುತ್ತೆ. ಸೊ ನಿಮ್ಮ ಆರ್ಡ್ರನ್ನ ನೀಟಾಗಿ ಟ್ರ್ಯಾಕ್ ಮಾಡೋದಕ್ಕೆ, ಅದೆಲ್ಲೂ ಮಿಸ್ ಆಗದೆ ಇರೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಈ ರೀತಿ ಪ್ಯಾಕ್ ಮಾಡಿದ್ಮೇಲೆ ಅಲ್ಲಿ ಪೇಸ್ಟ್ ಇಟ್ ಅಥವಾ ನಿಮ್ಮ ಅಡ್ರೆಸ್ ಇಲ್ಲಿ ಹಾಕಿ ಅಂತ ಅಲ್ಲಿ ಆಪ್ಷನ್ ಇರುತ್ತೆ. ಅಲ್ಲೇ ನೀವು ಅಡ್ರೆಸ್ನ ಹಾಕಿಬಿಟ್ಟು ಫ್ಲಾಸ್ಟರಲ್ಲಿ, ಟ್ರಾನ್ಸ್ಪರೆಂಟ್ ಫ್ಲಾಸ್ಟರಲ್ಲಿ ಫುಲ್ ಕವರ್ ಮಾಡಿ ಅಡ್ರೆಸ್ನ. ಬಿಕಾಸ್ ಸ್ವಲ್ಪ ನೀರು ಏನಾದರೂ ಬಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಆಗೋ ಟೈಮಲ್ಲಿ ಮಳೆ ಇತ್ತು ಅಥವಾ ಏನೋ ಒಂದು ನೀರಿಂದನೋ ಇನ್ನೊಂದೇನಿಂದನೋ ಅಡ್ರೆಸ್ ಹಾಳಾಗದೇ ಇರಲಿ ಅನ್ನೋದಕ್ಕೆ ಈ ರೀತಿ ಫುಲ್ಲು ಪ್ಲಾಸ್ಟರಲ್ಲಿ ಕವರ್ ಮಾಡಿ. ಇದಾದಮೇಲಿಂದ ನೀವು ಅದನ್ನ ಬಾರ್ಕೋಡು ಮತ್ತು ಈ ಒಂದು AWD ನಂಬರ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಮೀಶೋನಲ್ಲಿ ಸಪ್ಲೈಯರ್ ಆಗಿ ಅರ್ನ್ ಮಾಡೋದು ತುಂಬ ಈಸಿನೇ, ಆದರೆ ಅದರಲ್ಲೂ ಕೂಡ ಡಿಸಡ್ವಾಂಟೇಜ್ಗಳಿದೆ. ಅದರದ್ದು ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ಕೊಡ್ತೀನಿ. ಬಟ್ ನೀವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡಬೇಕಂದ್ರೆ ಇದು ಬೆಸ್ಟೇ. ಯಾಕಂದರೆ ನಿಮಗೆ ಮನೇಲಿ ಕೂತ್ಕೊಂಡು ಕ್ಯಾಟ್ಲಾಗ್ಸ್ ಅಪ್ಲೋಡ್ ಮಾಡ್ಬೋದು, ನಿಮಗೆ ಅವರೇ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಜಾಸ್ತಿ ಏನು ಅಂತ ಕೆಲಸ ಇರಲ್ಲ. ಅದು ಆರ್ಡ್ರ್ ಬಂದಾಗ ಮಾತ್ರ ಪ್ಯಾಕ್ ಮಾಡಿ ಕಳಿಸೋ ಅಂಥದ್ದಿರುತ್ತೆ. ಮತ್ತು ಇಲ್ಲಿ ಪ್ರಾಡಕ್ಟು ಕೂಡ ನೀವೇ ತಯಾರಿಸ್ಬೇಕಾಗಂತ ಏನಿಲ್ಲ. ರೆಡಿ ಇರೋ ಪ್ರಾಡಕ್ಟ್ಸ್ಗಳನ್ನ ನೀವು ಸೇಲ್ ಮಾಡ್ತಾ ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿ ಕಷ್ಟ ಆಗೋಲ್ಲ. ಯಾವುದೇ ಹೆಣ್ಮಕ್ಳಾಗಲಿ ಆದಷ್ಟು ಟ್ರೈ ಮಾಡಿ ಅರ್ನ್ ಮಾಡಲಿಕ್ಕೆ. ಏನಾದರೂ ಒಂದು ದುಡಿತಾ ಇದ್ದರೆ, ಏನಾದರೂ ಒಂದು ಮಾಡ್ತಾಯಿದ್ರೆ ಮುಂದೆ ಯಾವುದೋ ಒಂದು ಇದರಲ್ಲಿ ನಿಮಗದು ಹೆಲ್ಪ್ ಆಗೇ ಆಗುತ್ತೆ. ಪ್ಯಾಕ್ ಎಲ್ಲ ನೀಟಾಗಿ ಆದಮೇಲೆ ಮೇಯ್ನಾಗಿ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಬೇಕು. ಅಗೇನ್ ನಾನು ಹೇಳ್ದಂಗೆ ಯಾವುದೇ ರೀತಿ ನಿಮಗದು ಮಿಸ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಮೊದಲನೇದಾಗಿ ನೀವು ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸಪ್ಲೈಯರ್ ಆಗಿ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಅದೇ ಪೇಜಲ್ಲಿದ್ದೀನಿ. ಹೋಮ್ ಪೇಜಲ್ಲಿ ಹೋದಾಗ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತಲ್ಲ, ಪೆಂಡಿಂಗ್ ಆರ್ಡರ್ಸು, ಡೌನ್ಲೋಡ್, ಅಲ್ಲೇ ಕೆಳಗಡೆ ನಿಮಗೆ ಸ್ಕ್ಯಾನ್ ನೌ ಅಂತ ಬರುತ್ತೆ. ಅಲ್ಲಿ ಮೊದಲನೇದಾಗಿ ಅಡ್ರೆಸ್ ಮೇಲಿರೋವಂಥ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಬೇಕು. ಎರಡನೇದು ಪ್ಯಾಕೆಟ್ ಮೇಲಿರೋವಂಥ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಮೊಬೈಲಲ್ಲೇ ನೀವು ಇದನ್ನು ಮಾಡ್ಬೋದು. ಒಂದು ಸಲ ಇದು ಸಕ್ಸಸ್ ಆಗಿದ ತಕ್ಷಣ ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಬಂದು ನಿಮ್ಗೆ ಅದನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಪ್ಲೈಯರ್ ಆಗಿ ಹೇಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಸಪ್ಲೈಯರ್ಸ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.